ಸಮವಸ್ತ್ರದಲ್ಲೇ ನಮಾಂಶ್ಗೆ ಪತ್ನಿ ನಮನವನ್ನು ಸಲ್ಲಿಸಿದ್ದಾರೆ. ಮಡದಿಯು ವಾಯುಪಡೆಯಲ್ಲಿ ಸೇವೆ, ತವರಲ್ಲಿ ಅಂತ್ಯಕ್ರಿಯೆ. ದುಬೈ ವೈಮಾನಿಕ ಪ್ರದರ್ಶನದ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿತ್ತು. ಆ ದುರಂತ ನಿಮ್ಮೆಲ್ರಿಗೂ ಕೂಡ ಗಮನದಲ್ಲಿದೆ. ಈ ಪೈಲಟ್ ವಿಂಗ್ ಕಮಾಂಡರ್ ನಮಾಂಶ್ ಸ್ಯಾಲ್ ಏನಿದ್ದಾರೆ, ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ಹುಟ್ಟೂರು ಕಾಂಗ್ರಾದಲ್ಲಿ ನಡೆದಿರುವಂಥ ಅಂತ್ಯಕ್ರಿಯೆ ಇದು. ಈ ವೇಳೆ ವಾಯುಪಡೆ ಉದ್ಯೋಗದಲ್ಲಿ ಇರುವಂಥ ಸ್ಯಾಲ್ ಪತ್ನಿ ಅಫ್ಶಾನಾ ಸಮವಸ್ತ್ರದಲ್ಲೇ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾದರು. ನಮಾಂಶ್ ಪಾರ್ಥಿವ ಶರೀರವನ್ನು ಭಾನುವಾರ ಹುಟ್ಟೂರಿಗೆ ತರಲಾಯಿತು. ಈ ವೇಳೆ ದಾರಿಯುದ್ದಕ್ಕೂ ಕೂಡ ನೂರಾರು ಜನ ಸಾಲುಗಟ್ಟಿ ನಿಂತು ದೇಶಭಕ್ತಿಯ ಘೋಷಣೆಗಳನ್ನು ಕೂಗಿ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಈ ವೇಳೆ IAF ಅಧಿಕಾರಿ ನಮಾಂಶ್ ಮಡದಿ ಸೇನಾ ಸಮವಸ್ತ್ರದಲ್ಲೇ ಇದ್ದು ಭಾಗಿಯಾಗಿ 6 ವರ್ಷದ ಮಗಳ ಜೊತೆಗೆ ಪತಿಗೆ ಭಾವುಕ ವಿದಾಯವನ್ನು ಹೇಳಿದ್ದಾರೆ. ಸಮವಸ್ತ್ರದಲ್ಲೇ ನಮಾಂಶ್ಗೆ ಪತ್ನಿ ನಮನವನ್ನು ಸಲ್ಲಿಸಿದ್ದಾರೆ. ಮಡದಿಯು ವಾಯುಪಡೆಯಲ್ಲಿ ಸೇವೆ, ತವರಲ್ಲಿ ಅಂತ್ಯಕ್ರಿಯೆ. ದುಬೈ ವೈಮಾನಿಕ ಪ್ರದರ್ಶನದ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿತ್ತು. ಆ ದುರಂತ ನಿಮ್ಮೆಲ್ರಿಗೂ ಕೂಡ ಗಮನದಲ್ಲಿದೆ. ಈ ಪೈಲಟ್ ವಿಂಗ್ ಕಮಾಂಡರ್ ನಮಾಂಶ್ ಸ್ಯಾಲ್ ಏನಿದ್ದಾರೆ, ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ಹುಟ್ಟೂರು ಕಾಂಗ್ರಾದಲ್ಲಿ ನಡೆದಿರುವಂಥ ಅಂತ್ಯಕ್ರಿಯೆ ಇದು. ಈ ವೇಳೆ ವಾಯುಪಡೆ ಉದ್ಯೋಗದಲ್ಲಿ ಇರುವಂಥ ಸ್ಯಾಲ್ ಪತ್ನಿ ಅಫ್ಶಾನಾ ಸಮವಸ್ತ್ರದಲ್ಲೇ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾದರು. ನಮಾಂಶ್ ಪಾರ್ಥಿವ ಶರೀರವನ್ನು ಭಾನುವಾರ ಹುಟ್ಟೂರಿಗೆ ತರಲಾಯಿತು. ಈ ವೇಳೆ ದಾರಿಯುದ್ದಕ್ಕೂ ಕೂಡ ನೂರಾರು ಜನ ಸಾಲುಗಟ್ಟಿ ನಿಂತು ದೇಶಭಕ್ತಿಯ ಘೋಷಣೆಗಳನ್ನು ಕೂಗಿ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಈ ವೇಳೆ IAF ಅಧಿಕಾರಿ ನಮಾಂಶ್ ಮಡದಿ ಸೇನಾ ಸಮವಸ್ತ್ರದಲ್ಲೇ ಇದ್ದು ಭಾಗಿಯಾಗಿ 6 ವರ್ಷದ ಮಗಳ ಜೊತೆಗೆ ಪತಿಗೆ ಭಾವುಕ ವಿದಾಯವನ್ನು ಹೇಳಿದ್ದಾರೆ.